ಇನ್ನು ಇಡೀ ರಾಜ್ಯದಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂತಹ ಚೆಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಚೆಲುವರಾಯಸ್ವಾಮಿ ಅವರು ಅಂತಂದ್ರೆ, ಸರ್ಕಾರಿ ನೌಕರರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ವಿಐಗಳು ಪ್ರತಿಭಟಿಸಿದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ. ವಿಲೇಜ್ ಅಕೌಂಟೆಂಟ್ಗಳು ಪ್ರತಿಭಟನೆ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ತಗೋತೀವಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವಿಐಗಳ ಬೇಡಿಕೆ ಕುರಿತು ಚರ್ಚೆ ಆಗಿದೆ. ಈಗಾಗಲೇ ಕಂದಾಯ ಸಚಿವರಿಂದ ಸಿಎಂ ವರದಿಯನ್ನು ತಗೊಂಡಿದ್ದಾರೆ. ವಿಲೇಜ್ ಅಕೌಂಟೆಂಟ್ಗಳ ಕೆಲವು ಬೇಡಿಕೆ ಈಡೇರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ದಾರೆ. ಹೀಗಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರಂದ್ರು. ಕ್ಯಾಬಿನೆಟ್ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರ ಎಲ್ಲ ವರದಿಯನ್ನು ತಗೊಂಡು ಅಂತಿಮವಾಗಿ ಒಂದು ಸುದೀರ್ಘವಾಗಿ ಎಲ್ಲ ಮಂತ್ರಿಗಳು ಚರ್ಚೆ ಮಾಡಿ ಒಂದು ಭಾಗವಹಿಸಿದೆ, ಸೂಚನೆ ಕೊಟ್ಟಿದ್ದಾರೆ. ಸೊ ಕೆಲವು ಅವರ ಬೇಡಿಕೆಗಳನ್ನ ಯಾವ್ಯಾವುದನ್ನು ಈಡೇರಿಸಲಿಕ್ಕಾಗುತ್ತೆ ಅದನ್ನು ಈಡೇರಿಸಲಿಕ್ಕೂ ಸಹ ಒಪ್ಕೊಂಡಿದ್ದಾರೆ. ಸೊ ಅವ್ರನ್ನ ಕರೆದು ಮಾತಾಡಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಅದನ್ನು ಮಾಡದೇ ಇದ್ರೆ ಕಾನೂನುಬದ್ಧವಾಗಿ ಕ್ರಮ. ನೋಡಿರಿ, ಸರ್ಕಾರದ ನೌಕರಿಗಳಿಗೆ ಈ ಥರದ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಕೇಳಪ್ಪ, ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಾನೂನನ್ನು ಬಿಟ್ಟು ಮಾಡಿದಾಗ್ಲೂ ಸಹಿಸುವಷ್ಟು ಮಟ್ಟಿಗೆ ಸಹಿಸ್ಬೋದು ಸರ್ಕಾರ. ಅದಕ್ಕಿಂತ ಜಾಸ್ತಿ ಸಹಿಸೋಕ್ಕಾಗಲ್ಲ. ಅವ್ರದ್ದೇನು ಬೇಡಿಕೆ ಇದೆ ನಿಜವಾಗಿ